ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸರೋಜಾ. ಸ್ನೇಹಿತರೆ, ನನಗೆ ಇತ್ತೀಚೆಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ, ಮ್ಯಾಮ್ ನಮ್ಮ ಸ್ಕಿನ್ನಲ್ಲಿ ಈ ಪ್ರಾಬ್ಲಮ್ ಇದೆ, ಅಂದರೆ ಪಿಂಪಲ್ಸ್ ಇದೆ, ಪಿಂಪಲಿಂದಾಗಿರುವಂಥ ಮಾರ್ಕ್ಸ್ ಇದೆ, ಡಾರ್ಕ್ ಸರ್ಕಲ್ ಇದೆ, ಪಿಗ್ಮೆಂಟೇಷನ್ ಇದೆ, ಸನ್ ಟ್ಯಾನ್ ಆಗಿದೆ. ಓಹ್, ಸೊ ಅವ್ರಿಗೆಲ್ಲ ಸಹ ಕೂಡ ಒಂದೇ ಕ್ರೀಮ್ನ ಸಜೆಸ್ಟ್ ಮಾಡೋಕ್ಕಾಗತ್ತಾ? ಮತ್ತು ಒಬ್ಬರೊಬ್ಬರ ಸ್ಕಿನ್ ಅನ್ನೋದು ಒಂದೊಂದು ಟೈಪ್ ಇರುತ್ತೆ. ನಾನು ಯಾವುದೋ ಒಂದು ಸ್ಕಿನ್ ಟೈಪ್ಗೆ ಹೇಳಿದರೆ ಮತ್ತೆ ಇನ್ಯಾರೋ ಅದನ್ನು ಯೂಸ್ ಮಾಡೋದು, ಅದರಿಂದ ಇನ್ನೂ ಪ್ರಾಬ್ಲಮ್ಸ್ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ. ಯಾಕೆ ಅನ್ನೋದಾದರೆ ಒಬ್ಬರೊಬ್ಬರ ಸ್ಕಿನ್ ಬಂದು ಒಂದೊಂದು ಟೈಪ್ ಇರುತ್ತೆ. ಸೊ ಆ ಒಂದು ಸ್ಕಿನ್ ಟೈಪ್ಗೆ ತಕ್ಕಂತೆ ನಾವು ಫೇಸ್ ವಾಶ್ನಾಗಿರ್ಬೋದು, ನಂತರ ಸನ್ಸ್ಕ್ರೀನ್ ಆಗಿರ್ಬೋದು, ನಂತರ ನೈಟ್ ಕ್ರೀಮ್ ಆಗಿರ್ಬೋದು. ಸೊ ಈಗ ಇದನ್ನೆಲ್ಲ ಸಾಕೊಂಡು ನಾವು ಆ ಒಂದು ಬೇಸಸ್ ಮೇಲೆ ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ಮತ್ತೆ ಏನು ಅನ್ನೋದಾದರೆ, ನನಗೆ ಇತ್ತೀಚೆಗೆ ಕೆಲವೊಂದು ಸ್ಕಿನ್ನಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗ್ತಾ ಬರ್ತಿತ್ತು. ಸೊ ನನಗೆ ಹಾಸ್ಪಿಟಲ್ಗೆ ಹೋಗಬೇಕು, ವೆಯ್ಟ್ ಮಾಡಬೇಕು, ಮತ್ತು ಕನ್ಸಲ್ಟೇಷನ್ಗೆ ಬೇರೆ ಫೀಸ್ ಪೇ ಮಾಡಬೇಕಾಗತ್ತೆ, ಮತ್ತು ನಾವು ಪ್ರಾಡಕ್ಟ್ಸ್ಗೆ ಬೇರೆ ಪೇ ಮಾಡಬೇಕಾಗತ್ತೆ. ಸೊ ಇದೆಲ್ಲ ಸಹ ಕೂಡ ರಿಸ್ಕ್ ಅನಿಸ್ತಿತ್ತು ನನಗೆ. ಸೊ ನಾನು ಆಗ ಯೋಚನೆ ಮಾಡಿದಾಗ ನನಗೆ ಸಿಕ್ಕಿದ್ದೆ ಕ್ಯೂರ್ ಸ್ಕಿನ್ ಬಂದು ಇದು ಒಂದು ಒಳ್ಳೆ ಹ್ಯಾಪ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ನಾನು ಓನ್ ಆಗಿ ಬೈ ಮಾಡಿ ಯೂಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಡರ್ಮಟೋಲಜಿಸ್ಟ್ ಆ್ಯಪ್ ಅಂತ ಸಹ ಕೂಡ ಕರಿಬಹುದು. ಸೊ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬಹುದು. ಒಳ್ಳೊಳ್ಳೆ ಅಂದರೆ ಪ್ರೊಫೆಷ್ನಲ್ ಡಾಕ್ಟರ್ಸಿಂದ ನಿಮಗೆ ಆ ಒಂದು ಪ್ರಾಡಕ್ಟ್ಸ್ ಅನ್ನೋದು ಸಿಗ್ತಾ ಬರುತ್ತೆ. ಮತ್ತು ನಿಮ್ಮಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಸಹ ಕೂಡ ಅವ್ರು ಕೇಳ್ತಾರೆ. ಮೊದಲನೇದಾಗಿ ನೀವು ಆ್ಯಪ್ನ ಓಪನ್ ಮಾಡಿದಾಗ ನಿಮಗೆ ಯಾವ ಒಂದು ಲ್ಯಾಂಗ್ವೇಜ್ ಬೇಕು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು. ಸೊ ಒಂದಷ್ಟು ಲ್ಯಾಂಗ್ವೇಜಸ್ ಇರುತ್ತೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಮತ್ತು ಯಾವುದು ನಿಮಗೆ ಕಂಫರ್ಟಬಲ್ ಆಗಿರುತ್ತೋ, ಸೊ ಆ ಒಂದು ಲ್ಯಾಂಗ್ವೇಜನ್ನ ನೀವು ಮೊದಲನೇದಾಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಸ್ಕಿನ್ನಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ, ನಿಮಗೆ ನೀವೇನಾದರೂ ಸಪ್ಲಿಮೆಂಟ್ಸ್ ಏನಾದರೂ ತಗೊಳ್ತಿದ್ದೀರಾ, ಅಂದರೆ ಈ ಕೆಲವೊಂದು ಟ್ಯಾಬ್ಲೆಟ್ಸ್ನ, ಕೆಲವೊಬ್ಬರು ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ, ಕೆಲವೊಬ್ಬರಿಗೆ PCOD ಪ್ರಾಬ್ಲಮ್ ಇರುತ್ತೆ. ಸೊ ಅದನ್ನೆಲ್ಲ ಸಹ ಕೂಡ ಅವರು ಕೇಳ್ತಾನೆ ಬರ್ತಾರೆ ಡಾಕ್ಟರ್ಸು. ಸೊ ಅದಕ್ಕೆಲ್ಲ ಸಹ ಕೂಡ ನೀವು ಆನ್ಸರ್ ಮಾಡ್ತಾ ಬರಬೇಕಾಗತ್ತೆ. ಮೊದಲನೇದಾಗಿ ನಿಮಗೆ ಯಾವ ಒಂದು ಸ್ಕಿನ್ ಟೈಪ್ ಆಗಿರುತ್ತೆ, ಮತ್ತು ನೀವು ಹೊರಗಡೆ ಹೋಗ್ತೀರಾ, ಬಿಸಿಲಲ್ಲಿ ಜಾಸ್ತಿ ಇರ್ತೀರಾ, ಸೊ ಏನಾದರೂ ನೀವು ಬೇರೆ ಒಂದು ಕ್ರೀಮ್ನ ಯೂಸ್ ಮಾಡ್ತಿದ್ದೀರಾ, ಈ ಒಂದು ಪ್ರಾಬ್ಲಮ್ ಅನ್ನೋದು ಯಾವ ರೀತಿ ನಿಮಗೆ ಕ್ರಿಯೇಟ್ ಆಯಿತು, ಎಷ್ಟು ತಿಂಗಳಿಂದ ನೀವು ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀರಾ, ಎಷ್ಟು ದಿನದಿಂದ ನಿಮ್ಮ ಸ್ಕಿನ್ನಲ್ಲಿ ಈ ಒಂದು ಪ್ರಾಬ್ಲಮ್ಸ್ ಇದೆ, ಹೀಗೆ ಒಂದಷ್ಟು ಕ್ವಶನ್ಸ್ನ ಅವರು ಕೇಳ್ತಾ ಬರ್ತಾರೆ. ಅದು ನಿಮಗೆ ಅರ್ಥವಾಗುವಂತಹ ಒಂದು ಲ್ಯಾಂಗ್ವೇಜಲ್ಲಿ. ಸೊ ಅಷ್ಟು ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕಾಗತ್ತೆ. ಆನ್ಸರ್ ಮಾಡಿದ ನಂತರ ಅವರು ನಿಮಗೆ ಒಂದು ಫೋಟೋ ಕೇಳ್ತಾರೆ, ನಿಮ್ಮ ಒಂದು ಫೋಟೋ ಕೇಳ್ತಾರೆ. ಫ್ರಂಟ್ ಫೋಟೋನ ಮೊದಲನೇದಾಗಿ ತೆಗೆದುಕೊಳ್ತಾರೆ. ನಂತರ ಒಂದು ಸೈಡಲ್ಲಿ ಬಂದು ಸಹ ಕೂಡ ನಿಮಗೆ ಸೈಡಲ್ಲಿ ಸಹ ಕೂಡ ಒಂದು ಫೋಟೋನ ತೆಗೆದುಕೊಳ್ತಾರೆ, ಮತ್ತು ಅದನ್ನು ಕ್ಲೀನಾಗಿ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿದ ನಂತರ ನಿಮಗೆ ಏನೇನು ಪ್ರಾಬ್ಲಮ್ಸ್ ಇದೆ ಅಲ್ಲಿ ಮಾರ್ಕ್ ಮಾಡ್ತಾರೆ. ಅವರು ರೆಡ್ ಕಲರಲ್ಲಿ ಮಾರ್ಕ್ ಮಾಡ್ತಾರೆ, ನೋಡಿ ಇಲ್ಲಿ ಈ ಒಂದು ಪ್ರಾಬ್ಲಮ್ ಇದೆ ಅಂತ ಸಹ ಕೂಡ ಅವ್ರು ನಿಮಗೆ ಹೇಳ್ತಾರೆ. ಸೊ ನಿಮಗೆ ಆಗ ಕಂಪ್ಲೀಟಾಗಿ ಅರ್ಥ ಆಗುತ್ತೆ, ಈ ಪ್ರಾಬ್ಲಮ್ ಇದೆ ಅಂತ ನಿಮಗೆ ಸಹ ಕೂಡ ಅರ್ಥ ಆಗುತ್ತೆ. ಅಷ್ಟು ಕ್ಲಿಯರಾಗಿ ಅವರು ನಿಮ್ಮ ಪ್ರಾಬ್ಲಮ್ಸ್ ಅನ್ನೋದು ಅವರು ಕೇಳಿ ನಿಮ್ಮ ಫೇಸ್ ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡೋದಕ್ಕೆ ಒಂದಷ್ಟು ಕ್ರೀಮ್ನ ಅವರೇ ಒಂದು ಕಿಟ್ ಮಾಡ್ತಾರೆ. ಸೊ ಮೊದಲನೇದಾಗಿ ಸ್ಕ್ಯಾನ್ ಮಾಡಿದ ನಂತರ ಸೊ ಈ ಒಂದು ಪ್ರಾಬ್ಲಮ್ ಇದೆ ಅಂತ ತಿಳಿದುಕೊಂಡು ಅವರೇ ಕಸ್ಟಮೈಸ್ ಮಾಡ್ತಾರೆ. ಕ್ರೀಮ್ ಆಗಿರ್ಬೋದು, ನಂತರ ಫೇಸ್ ವಾಶ್ ಆಗಿರ್ಬೋದು, ಅದನ್ನೆಲ್ಲ ಸಹ ಕೂಡ ಅವರೇ ಕಸ್ಟಮೈಸ್ ಮಾಡಿ ಒಂದು ಕಿಟ್ ರೀತಿ ನಿಮಗೆ ರೆಡಿ ಮಾಡಿಕೊಡ್ತಾರೆ. ಕೇವಲ 1-2 ನಿಮಿಷದಲ್ಲಿ ನಿಮಗೆ ಈ ಒಂದು ಕಿಟ್ ಅನ್ನೋದು ಸಂಪೂರ್ಣವಾಗಿ ರೆಡಿ ಆಗುತ್ತೆ. ಸೊ ಆ ಒಂದು ಕಿಟ್ ಯಾವ ರೀತಿ ಆಗಿರುತ್ತೆ ಅನ್ನೋದಾದರೆ ನೋಡಿ, ಈ ರೀತಿಯಾಗಿರುತ್ತೆ. ಸೊ ನನಗೆ ಬಂದಿರುವಂತಹ ಒಂದು ಕಿಟ್ ಇದು ಕ್ಯೂರ್ ಸ್ಕಿನ್ದು. ಸೊ ನನ್ನ ಪ್ರಾಬ್ಲಮ್ಸ್ಗೆ ತಕ್ಕಂತೆ ಈ ರೀತಿಯಾದಂತಹ ಒಂದು ಕಿಟ್ನ ನಿಮಗೆ ರೆಡಿ ಮಾಡಿಕೊಡ್ತಾರೆ. ಫೇಸ್ ವಾಶ್ ಆಗಿರ್ಬೋದು, ಸನ್ಸ್ಕ್ರೀನ್ ಆಗಿರ್ಬೋದು, ಮತ್ತು ಇದು ABC ಕ್ರೀಮ್ ಅಂತ ನನಗೆ ಯಾವುದು ಬೇಕೋ ಸೊ ಆ ಒಂದು ಕ್ರೀಮ್ನ ಈ ರೀತಿಯಾಗಿ ಸಜೆಸ್ಟ್ ಮಾಡ್ತಾರೆ. ಮೊದಲನೇದಾಗಿ ನೋಡ್ಬೋದು ಸ್ನೇಹಿತರೆ, ನನಗೆ ಇಲ್ಲಿ ಫೇಸ್ ವಾಶ್ನ ಕೊಟ್ಟಿದ್ದಾರೆ, ಮತ್ತು ಸನ್ಸ್ಕ್ರೀನ್ ಆಗಿರ್ಬೋದು, ಇದನ್ನೆಲ್ಲ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ಸಹ ಕೂಡ ಅವ್ರು ಹೇಳ್ತಾ ಬರ್ತಾರೆ. ಸೊ ನೀವು ಸೈಡಲ್ಲೂ ಸಹ ಕೂಡ ನೋಡ್ಬೋದು ನಾನು ಯಾವ ರೀತಿಯಾಗಿ ಯೂಸ್ ಮಾಡ್ತೀನಿ ಅಂತ. ಮತ್ತು ಕ್ರೀಮ್ಸ್ ಆಗಿರ್ಬೋದು, ಇದನ್ನೆಲ್ಲ ಸಹ ಕೂಡ ಅವ್ರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಯಾವ ಒಂದು ಕ್ವಾಂಟಿಟಿಯಲ್ಲಿ ನೀವು ತೆಗೆದುಕೊಳ್ಬೇಕು, ಯಾವ ರೀತಿಯಾಗಿ ಯೂಸ್ ಮಾಡಬೇಕು, ಯಾವ ಟೈಮಲ್ಲಿ ಯೂಸ್ ಮಾಡಬೇಕು, ಇಷ್ಟು ದಿನಕ್ಕೆ ಒಮ್ಮೆ ಯೂಸ್ ಮಾಡಬೇಕು ಅಂತ ಪ್ರತಿಯೊಂದನ್ನು ಸಹ ಕೂಡ ಅವ್ರು ನಿಮಗೆ ತಿಳಿಸ್ತಾರೆ. ಸೊ ಇದನ್ನು ಅವರು ಸಜೆಸ್ಟ್ ಮಾಡಿದ ನಂತರ ನಿಮಗೆ ಸೊ ನೀವು ಪೇ ಮಾಡಿಕೊಳ್ಬೇಕಾಗತ್ತೆ, ಮತ್ತು ನಿಮ್ಮ ಅಡ್ರೆಸ್ನ ಹಾಕಿ ಪೇ ಮಾಡಬೇಕಾಗತ್ತೆ. ಏನೂ ಇಲ್ಲ, 1499 ಅಂದರೆ 1499 ರೂಪಾಯಿ ಅಷ್ಟೇ ಇಷ್ಟು ಕಿಟ್ಟು. ಸೊ ನೀವು ಹೊರಗಡೆ ಹೋದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ನೀವು ಕನ್ಸಲ್ಟೇಷನ್ ಫೀಸೇ ಏನಿಲ್ಲ ಅಂದ್ರೆ ಒಂದು 1000ರಿಂದ 2000 ಅಂದರೆ 1000 to 2000 ಕನ್ಸಲ್ಟೇಷನ್ ಫೀಸೇ ನಿಮಗೆ ಅಷ್ಟು ಪೇ ಮಾಡಬೇಕಾಗತ್ತೆ. ಮತ್ತು ಕ್ರೀಮ್ಸ್ ಒಂದಷ್ಟು, ಮತ್ತು ಟ್ರಾವೆಲ್ ಆಗಿರಬಹುದು, ಮತ್ತು ನೀವು ಅದಕ್ಕೆ ವೇಟ್ ಮಾಡಬೇಕಾಗುತ್ತೆ.
ಮಾಡಬೇಕಾಗತ್ತೆ. ಸೊ ಇಷ್ಟು ಸಹ ಕೂಡ ನಿಮ್ಗೆ ಏನಿಲ್ಲ ಅಂದ್ರೂ ಒಂದು 4,000-5,000 ಆಗುತ್ತೆ. ಸೊ ಅದೇ ರೀತಿ ಯಾವುದೇ ಒಂದು ರಿಸ್ಕ್ ಇಲ್ಲದೇ ನೀವು ಮನೆಯಲ್ಲೇ ಈ ರೀತಿಯಾದಂತಹ ಒಂದು ಡರ್ಮಟಾಲಜಿಸ್ಟ್ ಸಹಾಯವನ್ನು ಪಡೆದುಕೊಂಡು ನೀವು ಈ ಒಂದು ಕ್ರೀಮ್ಗಳನ್ನು ಮನೆಯಲ್ಲಿ ನೀವು ಇರೋವಂಥ ಜಾಗಕ್ಕೆ ಬರುತ್ತೆ. ನಾನು ಇದನ್ನು ಆರ್ಡರ್ ಮಾಡಿದ್ಮೇಲೆ ನಿಮಗೆ ಆನ್ಲೈನ್ ಪೇಮೆಂಟ್ ಸಹ ಕೂಡ ಇರುತ್ತೆ ಮತ್ತು COD ಆಪ್ಷನ್ ಸಹ ಕೂಡ ಇರುತ್ತೆ. ಸೊ ನಿಮ್ಗೆ ಯಾವ ಒಂದು ಆಪ್ಷನ್ ಬೇಕೋ ಆ ಆಪ್ಷನ್ನ ತೆಗೆದುಕೊಂಡು ನೀವು ನಿಮ್ಮ ಅಡ್ರೆಸ್ನ ಹಾಕಿ ನೀವು ಈ ಒಂದು ಆರ್ಡರ್ನ ನೀವು ಪ್ಲೇಸ್ ಮಾಡ್ಕೊಳ್ಬಹುದು. ಪ್ಲೇಸ್ ಮಾಡಿದ ನಂತರ ನೀವು ಏನಿಲ್ಲ ಅನ್ನೋದಾದರೂ ಒಂದು 2-3 ದಿನಗಳಲ್ಲಿ ನಿಮಗೆ ಈ ಒಂದು ಆರ್ಡರ್ ಅನ್ನೋದು ನಿಮ್ಮ ಮನೆಗೆ ಬರುತ್ತೆ. ನೀವೆಲ್ಲೇ ಇರ್ಬೋದು, ಹಳ್ಳಿಗಳಲ್ಲೇ ಆಗಿರ್ಬೋದು, ಎಲ್ಲೇ ಇರಲಿ ಸಹ ಕೂಡ ನೀವು ಹೇಳಿರುವಂತಹ ಅಡ್ರೆಸ್ಗೆ ಈ ಒಂದು ಕಿಟ್ ಅನ್ನೋದು ನಿಮಗೆ ತಲುಪುತ್ತೆ. ತಲುಪಾದ ನಂತರ ಯಾವ ರೀತಿಯಾಗಿ ಯೂಸ್ ಮಾಡೋದು ನಿಮಗೆ ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಇದನ್ನು ನೀವು ಆ್ಯಪಲ್ ಸಹ ಕೂಡ ತಿಳಿದುಕೊಳ್ಬೋದು. ನಂತರ ನಿಮಗೆ 2 ದಿನಗಳಲ್ಲಿ ಅಂದರೆ ಈ ಒಂದು ಪ್ಯಾಕ್ ಬಂದು ನಿಮ್ಮ ಮನೆಗೆ ಬಂದಾದ ನಂತರ ಅಂದರೆ ರೀಚ್ ಆದ ನಂತರ ಕೇವಲ 2 ದಿನಗಳಲ್ಲಿ ಅವರು ನಿಮಗೆ ಕಾಲ್ ಸಹ ಕೂಡ ಮಾಡ್ತಾರೆ. ಕಾಲ್ ಮಾಡಿ ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು, ನೀವು ಎಷ್ಟು ನೀರನ್ನು ಸೇವನೆ ಮಾಡಬೇಕು ದಿನದಲ್ಲಿ, ಮತ್ತು ಇದರ ರಿಸಲ್ಟ್ ನಿಮಗೆ ಎಷ್ಟು ದಿನದವರೆಗೆ ಗೊತ್ತಾಗುತ್ತೆ, ಇದನ್ನು ಯಾವ ರೀತಿಯಾಗಿ ಫೇಸ್ ವಾಶ್ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು, ಸನ್ಸ್ಕ್ರೀನ್ ಲೋಷನ್ನ ಯಾವ ರೀತಿಯಾಗಿ ಹಚ್ಕೊಳ್ಬೇಕು, ನೈಟ್ ನಿಮ್ಮ ಸ್ಕಿನ್ನ ಈ ಒಂದು ಪ್ರಾಡಕ್ಟ್ನಿಂದ ಯಾವ ರೀತಿಯಾಗಿ ಕೇರ್ ಮಾಡ್ಕೊಳ್ಬೇಕು, ಪ್ರತಿಯೊಂದನ್ನು ತಿಳಿಸ್ತಾರೆ. ಮತ್ತು ನಿಮಗೆ ನೀವು ಫುಡ್ನ ಯಾವ ರೀತಿಯಾಗಿ ಕನ್ಸ್ಯೂಮ್ ಮಾಡಬೇಕು, ನೀರನ್ನು ಎಷ್ಟು ಕುಡಿಬೇಕು, ಹೀಗೆ ಪ್ರತಿಯೊಂದನ್ನು ಸಹ ಕೂಡ ನಿಮಗೆ ವಿವರವಾಗಿ ನೀವು ಆಯ್ಕೆ ಮಾಡ್ಕೊಂಡಿರುವಂತಹ ಲ್ಯಾಂಗ್ವೇಜಲ್ಲೇ ಅವರು ಕಾಲ್ ಮಾಡಿ ಕೇಳ್ತಾರೆ. ಯಾವುದೇ ಒಂದು ಭಯಪಡೋ ಅಯ್ಯೋ ನಮ್ಗೆ ಇಂಗ್ಲೀಷ್ ಬರೋದಿಲ್ಲ, ಅಯ್ಯೋ ನಮಗೆ ಕನ್ನಡ ಬರೋದಿಲ್ಲ ಅಂತ ಏನೂ ಇಲ್ಲ. ನೀವು ಯಾವ ಒಂದು ಭಾಷೆನ ಆಯ್ಕೆ ಮಾಡಿರ್ತಾರೋ ಸೊ ಆ ಒಂದು ಭಾಷೆಯಲ್ಲಿ ಅವರು ಕಾಲ್ ಮಾಡಿ ನಿಮಗೆ ಸಂಪೂರ್ಣವಾದ ವಿವರವನ್ನು ನೀಡ್ತಾರೆ. ಮತ್ತು ನೋಡ್ಬೋದು ಇಲ್ಲಿ QR ಸ್ಕ್ಯಾನ್ ಇದೆ. ಇದನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಸಹ ಕೂಡ ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಬೋದು ಅಂತ ಸಹ ಕೂಡ ನೀವು ತಿಳಿದುಕೊಳ್ಬಹುದು. ಮತ್ತು ಅವ್ರು ಕಾಲ್ ಮಾಡಿ ಕೇವಲ ನಿಮಗೆ ಪ್ರಾಡಕ್ಟ್ಸ್ ಬಗ್ಗೆ ಮಾಹಿತಿ ಅಲ್ಲದೆ ಮತ್ತು ನಿಮಗೆ ಡೌಟ್ಸ್ ಏನಾದರೂ ಇದೆಯಾ, ಈ ಒಂದು ಪ್ರಾಡಕ್ಟ್ಸ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ಅದನ್ನು ಸಹ ಕೂಡ ಕೇಳ್ತಾರೆ. ತುಂಬ ಕ್ಲಿಯರಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅನ್ನೋದಾದರೆ ನಮ್ಮ ಪ್ರಾಬ್ಲಮ್ಸ್ನೆಲ್ಲ ಸಹ ಕೂಡ ಅವ್ರು ಕ್ಲಿಯರ್ ಮಾಡ್ತಾ ಈ ಒಂದು ಪ್ರಾಡಕ್ಟ್ಸ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ಸಹ ಕೂಡ ಸಂಪೂರ್ಣವಾದ ವಿವರಣೆಯನ್ನು ನೀಡ್ತಾರೆ. ಸೊ ಇಷ್ಟೊಂದು ಬೆನಿಫಿಟ್ಸ್ ನೀವಿರುವಂತಹ ಜಾಗದಲ್ಲಿ ಯಾರು ಕೊಡ್ತಾರೆ ಹೇಳಿ? ನೀವು ಹೊರಗಡೆ ಆದರೆ ಹಾಸ್ಪಿಟಲ್ಗೆ ಹೋಗಬೇಕು, ಮತ್ತು ಒಂದಷ್ಟು ಕನ್ಸಲ್ಟೇಷನ್ ಫೀಸ್ ಅಂತ ಪೇ ಮಾಡಬೇಕು, ಮತ್ತು ವೆಯ್ಟ್ ಮಾಡಬೇಕು, ಟ್ರಾವೆಲಿಂಗ್ ಖರ್ಚಾಗಳು ಏನಿಲ್ಲ ಅಂದ್ರೂ 4,000-5,000 ಆಗುತ್ತೆ. ಬಟ್ ನಿಮಗೆ ಕೇವಲ 1,499 ರೂಪಾಯಿಗೆ ಇಷ್ಟು ಒಳ್ಳೆ ಕ್ರೀಮ್ಸ್ ಆಗಿರ್ಬೋದು ಮತ್ತು ಇಷ್ಟು ಒಳ್ಳೆ ಫೇಸ್ ವಾಶ್ ಆಗಿರ್ಬೋದು ಎಲ್ಲೂ ಸಿಗೋದಿಲ್ಲ ನಿಮಗೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಕ್ಯೂರ್ ಸ್ಕಿನ್ ಇದು. ಸೊ ನಂತರ ಬಂದು ಅವರು ಕಾಲ್ ಮಾಡಿ ಸಂಪೂರ್ಣವಾದ ವಿವರಣೆಯನ್ನು ನೀಡ್ತಾ ನಿಮಗೆ ಎಷ್ಟು ದಿನದಲ್ಲಿ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ಅಂತ ಸಹ ಕೂಡ ಅವರು ಹೇಳ್ತಾರೆ. ಸೊ ನಂತರ ಬಂದು ಸ್ನೇಹಿತರೆ, ಈ ಒಂದು ಪ್ರಾಡಕ್ಟ್ ನಿಮಗೆ ಬೇಕು ಅಂದಲ್ಲಿ ಇದು ನಿಮಗೆ ಕ್ಯೂರ್ ಸ್ಕಿನ್ ಆ್ಯಪಲ್ಲಿ ನಿಮಗೆ ಸಿಗುತ್ತೆ. ಈ ಒಂದು ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ. ಆ ಲಿಂಕ್ನಿಂದ ನೀವು ಈ ಒಂದು ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಂತರ ಸ್ಕ್ರೀನ್ ಮೇಲೆ ಕಾಣುವಂತಹ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಕೂಡ ಕೂಪನ್ ಕೋಡ್ನ ಮೆನ್ಷನ್ ಮಾಡಿರ್ತೀನಿ ನಾನು. ಆ ಒಂದು ಕೂಪನ್ ಕೋಡ್ನ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಎಕ್ಸ್ಟ್ರಾ ಬಂದು 100 ರೂಪೀಸ್ ಅಂದರೆ 100 ರೂಪಾಯಿ ನಿಮಗೆ ಆಫ್ ಅನ್ನೋದು ಸಿಗುತ್ತೆ. ಸೊ ಮತ್ತು ನಿಮಗೆ 100 ರೂಪಾಯಿ ಆಫ್ ಅಂದರೆ ಇದು 1,499 ರೂಪಾಯಿ ಅಂದರೆ ನಿಮಗೆ 100 ರೂಪಾಯಿ ಕಡಿಮೆ ಆಗುತ್ತೆ. 1,399 ಸಹ ಕೂಡ ಈ ಒಂದು ಪ್ರಾಡಕ್ಟ್ಸ್ ಅನ್ನೋದು ನಿಮಗೆ ಸುಲಭವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಅಲ್ಲದೆ ಡರ್ಮಟಾಲಜಿಸ್ಟ್ ಇದನ್ನು ಸಜೆಸ್ಟ್ ಮಾಡೋದ್ರಿಂದ ನೀವು ಯಾವುದೇ ಒಂದು ಭಯಪಡುವಂತಹ ಒಂದು ಅವಶ್ಯಕತೆ ಅನ್ನೋದು ಇರೋದಿಲ್ಲ. ಸೊ ಅಷ್ಟು ಬೆಸ್ಟ್ ಆಗಿದೆ. ಮತ್ತು ಡಾಕ್ಟರ್ ಸಹ ಕೂಡ ಅಷ್ಟೇ ಕಂಪ್ಲೀಟಾಗಿ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ನ ತಿಳಿದುಕೊಂಡು ಅವರು ಈ ಒಂದು ಕ್ರೀಮ್ನ ನಿಮಗೆ ಸಜೆಸ್ಟ್ ಮಾಡೋದ್ರಿಂದ, ಅಂದರೆ ಇದನ್ನು ಕಸ್ಟಮೈಸ್ ಮಾಡಿ ಈ ಒಂದು ಕಿಟ್ನ ನಿಮಗೆ ಕಳಿಸೋದ್ರಿಂದ ನಿಮಗೆ ಇದರಿಂದ ತುಂಬ ಬೆನಿಫಿಟ್ ಅನ್ನೋದು ಸಹ ಕೂಡ ಸಿಗುತ್ತೆ ಅಂತಲೇ ಹೇಳಬಹುದು. ಮತ್ತು ಅಲ್ಲದೆ ನಿಮಗೆ ಆಗಾಗ ಡಾಕ್ಟರ್ ಕನ್ಸಲ್ಟೇಷನ್ ಸಹ ಕೂಡ ಸಿಗುತ್ತೆ. ಸೊ ಇದರಿಂದ ಏನಾದರೂ ಬೆನಿಫಿಟ್ ಇದೆಯಾ ನಿಮಗೆ ಅಂತ ಅವರು ಪ್ರತಿಯೊಂದನ್ನು ಸಹ ಕೂಡ ತಿಳಿದುಕೊಂಡು ಇನ್ನೂ ಏನಾದರೂ ಎಕ್ಸ್ಟ್ರಾ ಚೇಂಜಸ್ ಮಾಡ್ಕೊಳ್ಬೇಕಂತ ಸಹ ಕೂಡ ನಿಮಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಕೊಡ್ತಾರೆ ಅಂತಲೇ ಹೇಳ್ಬಹುದು. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ಯೂಸ್ಫುಲ್ ಆದಂಥ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.